ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬಳಸ್ಕೆಎಚ್ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಪಾರೇಶವಾಡ ಕ್ರಾಸ್ನಲ್ಲಿ ರಸ್ತೆ ತಡೆ ನಡೆಸಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಅರೆಬೆತ್ತಲೆ ಪ್ರತಿಭಟನೆ ನಡೆಸುವ ಮೂಲಕ ಆಗ್ರಹಿಸಿದರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ರಾಜ್ಯದ ಮಹಿಳೆ ಹಾಗೂ ಮಕ್ಕಳ ಮೆಚ್ಚುಗೆ ವ್ಯಕ್ತಪಡುವಂತೆ ಕಾರ್ಯ ಮಾಡಿದ್ದಾರೆ. ಅಲ್ಲದೆ ಸರ್ಕಾರ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪುವಂತೆ ಯೋಜನೆಗಳನ್ನು ರೂಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಚಿವ ಸಂಪುಟದಲ್ಲಿ ಜನನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಂತ್ರಿಯಾಗಿ ಮಾಡಲಾಗುತ್ತದೆ ಎಂಬ ನಿರೀಕ್ಷೆ ಹೊಂದಲಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಲಕ್ಷ್ಮೀ ಅಕ್ಕರಿಗೆ ಮಂತ್ರಿ ಸ್ಥಾನ ಯಾಕೆ ಕೇಳತ್ತೇವೆ ಅಂದ್ರೆ ನಾವು ಗ್ರಾಮೀಣದ ಒಳಗೆ ಅಷ್ಟ ಅಲ್ಲ, ರಾಜ್ಯಾಂತರ ಎಲ್ಲ ತಿರುಗಿ ಹೆಣ್ಣು ಮಕ್ಕಳನ್ನ ಒಂದ್ ಬೆಂಬಲಕ್ಕೆ ತಗೊಂಡ ಸಂಘಟನೆ ಮಾಡಿ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿ ಏನೇನೋ ಒಂದು ಮಾಡಿ ಸರ್ಕಾರಕ್ಕ ಆಗುವಂತ ಕೆಲಸಗಳು ಏನೋ ಒಂದ್ ಇದ್ರು ಬಂದ್ ಹೇಳಿ ಸರ್ಕಾರದಿಂದ ತಂದ ಅನುದಾನ ತಂದ 140 ಸೀಟ್ ಅವ್ರ ತಂದಾರ. ಅವ್ರದ್ದು ಬಹಳ ಶ್ರಮ ಐತಿ, ಅದ್ರೊಳಗ ಪಾತ್ರ ಐತಿ ಅವ್ರದ. ಮತ್ರಿಂದ ನಮ್ ಗ್ರಾಮೀಣದೊಳಗು ಕೆಲಸ ಬಹಳ ಮಾಡ್ಯಾರ. ಅವ್ರು ಮಾಡೋದ್ರಿಂದ ಅವರು ಜಿಲ್ಲಾ ಆತು ರಾಜ್ಯ ಆತು ಚಲೋ ಮಾಡ್ಯಾರು. ಇಷ್ಟ ಹೇಳಕ್ ಇಷ್ಟ ಆಗುತ್ತೆ. ಅದ್ ಏನಿದ್ರು ಅವ್ರಿಗೆ ಅವ್ರು ಕೊಡ್ರ ಅಂತ ಹೇಳಿ ಇವತ್ತು ನಾವು ಬೆಳಗಾವಿ ತಾಲೂಕಾ ಪಾರೇಶವಾಡ ಕ್ರಾಸಿನಲ್ಲಿ ಫಾರೆಸ್ಟ್ ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಕೂಡಿ ಇವತ್ತು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗೆ ಅನ್ಯಾಯ ಆದಂತಹ ಸಮಯದಲ್ಲಿ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಜನರು ಕೂಡಿ ಇವತ್ತು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರನ್ನು ಬಹಳ ರೀತಿಯಿಂದ ಕಾಂಗ್ರೆಸ್ದಲ್ಲಿ ಕೊಡುಗೆ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿದ್ದರು, ಕೆಪಿಸಿಸಿ ಅಧ್ಯಕ್ಷ ಆದಂತವರು ಇಡೀ ಕರ್ನಾಟಕದ ತುಂಬಾ ಮಹಿಳೆಯರನ್ನ ಎಬ್ಬಿಸಿ ಹೊರದುಬ್ಬಿಸಿ ಕಾಂಗ್ರೆಸ್ವನ್ನು ಸರ್ವಾನುಮತದಿಂದ ಆರಿಸಿ ತರುವಂತ 140 ಸೀಟ್ ತರಲಿಕ್ಕೆ ಅವರದ್ದು ಬಹಳ ಪ್ರಯತ್ನ ಇದೆ. ಹೀಗಾಗಿ ಅವರನ್ನು ಯಾವ ತರದಿಂದ ಬಿಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿಯತ್ತು. ಅದಲ್ಲದೆ ಗೃಹಲಕ್ಷ್ಮಿಯಲ್ಲಿ ಅವರ ಮಾಡಿದ ಕೊಡುಗೆ ಇಡೀ ಜನ ಮನೆ ಮಗಳಾಗಿ ಇವತ್ತಿನ ದಿವಸ ಅವರಿಗೆ ಮಂತ್ರಿ ಪದವಿ ಇಲ್ಲ ಅಂದ್ರೆ ಯಾವ ತೆರನಾಗಿ ಅವರಿಗೆ ತೊಂದರೆ ಆಗುತ್ತಿರಬಹುದು. ಇದು ಕರ್ನಾಟಕದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಇದು ನಮ್ಮ ದೇಶದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರಾಯ್ತು, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಹರಿಪ್ರಸಾದ್ ಅವರು ಇದನ್ನ ಗಮನಿಸಿ ನಮ್ಮ ತಾಲೂಕಿನ ಜನರ ಬಯಕೆಯನ್ನು ಈಡೇರಿಸಬೇಕಂತೇಳಿ ಕೇಳ್ಕೊತೇನೆ. ಮತ್ತೆ ಎಲ್ಲಿವರೆಗೆ ಹೋರಾಟ ಅಂದರೆ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗುವವರೆಗೂ ಈ ಹೋರಾಟ ನಿರಂತರವಾಗಿ ಈ ತಾಲೂಕಿನಿಂದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂದ್ರ ಇವತ್ತಿನ ದಿನ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಯಾಕಂತಂದ್ರ ಇವತ್ತಿನ ದಿನ ಮಹಿಳೆಯರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದಂತಹ ಒಂದು ಶಕ್ತಿಯನ್ನು ನೀಡಿದಾರ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ಮಹಿಳಾ ಶಕ್ತಿ ಬಹಳ ದೊಡ್ಡದಿದೆ. ಇವತ್ತಿನ ದಿನ ನಮ್ಗೆ 40% ಓಟು ಮಹಿಳೆಯರಿಂದ ನಮ್ಮ ಸರ್ಕಾರ ನೀಡ್ತಾ ಇದೆ. ಈಗ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸಚಿವ ಸ್ಥಾನ ನೀಡಿರೋದ್ರಿಂದ ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ರಾಜ್ಯದ ತುಂಬಾ ಚಲನವಲನ ಮಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರದ ಗಮನ ಸೆಳೆಯಲು ಯಶಸ್ವಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಮಂತಾಯ ಧೋರಣೆಯನ್ನು ಬಿಟ್ಟು ಮಹಿಳೆಯರಿಗಾಗಿ ಒಂದು ಸಚಿವ ಸ್ಥಾನವನ್ನು ನೀಡಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸ್ಥಾನವನ್ನು ನೀಡಬೇಕಂತ ಹೇಳಿ ನಾನು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಹಾಗೂ ವಿರೋಧ ಪಕ್ಷದ ನಾಯಕರಾದಂತ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಸಾಹೇಬರಲ್ಲಿ ನಾನು ಈ ಒಂದು ಪ್ರೊಟೆಸ್ಟ್ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು, ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದರು.
ಪಿಐ ನಂದೇಶ್ವರ್ ಕುಮಾರ್, ಪಿಎಸ್ಐ ಅವಿನಾಶ್ ಯರಗೊಪ್ಪ, ಪೇದೆಗಳಾದ ಅಶೋಕ್ ಮಿಂಟುಳ್ಳಿ, ಪ್ರಶಾಂತ್ ಆರೇರ ಸೇರಿದಂತೆ ಹಿರೇಬಾಗೇವಾಡಿ ಠಾಣೆಯ ಪೊಲೀಸರು ಬಂದೋಬಸ್ತ್ ಕಲ್ಪಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.